ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ಮೆಹಂದಿ ಕ್ಲಾಸ್ನ ಮುಂದುವರಿದ ಭಾಗ ಮೆಹಂದಿ ಕ್ಲಾಸ್ 12 ಹೇಳ್ಕೊಡ್ತಾ ಇದ್ದೇನೆ. ಭಾಗ 12. ಇದರಲ್ಲಿ ನಾನಿವತ್ತು ಡಾರ್ಕ್ ಬ್ರೈಡಲ್ ಬೆಲ್ಟ್ಸ್ ಡಿಸೈನ್ಸ್ ಹೇಳ್ಕೊಡ್ತಾ ಇದ್ದೇನೆ. ಸಿಂಪಲ್ ಬ್ರೈಡಲ್ ಬೆಲ್ಟ್ಸ್ ಡಿಸೈನ್ಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ಇದು ಇವಾಗ ಡಾರ್ಕ್ ಡಿಸೈನ್ಸ್ ಹೇಳ್ಕೊಡ್ತಾ ಇದ್ದೇನೆ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೊದಲನೇದು, ಈಗ ಇಲ್ಲಿ 4 ಲೈನ್ಸ್ ಹಾಕ್ಕೊಳ್ಬೇಕು, ಸ್ಟ್ರೈಟ್ ಲೈನ್ಸ್. ಇದರ ಹಿಂದಿನ ತರಗತಿಗಳನ್ನು ನೀವು ನನ್ನ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಈಗ ಮಿಡ್ಲ್ ಲೈನ್ ತಿಕ್ ಮಾಡಿಕೊಂಡು ಹಂಪ್ಸ್, ಮೀಡಿಯಮ್ ಸೈಜ್ ಹಂಪ್ಸ್, ನಂತರ ಕೆಳಗಡೆಯಿಂದ ಲೈನ್ಸ್ ತಗೊಂಡು ಈ ಥರ ಪಾರ್ಟಿಷನ್ ಮಾಡಿಕೊಳ್ಬೇಕು. 3 ಲೈನ್ಸಲ್ಲಿ ಕೂಡ ಮಾಡ್ಬೋದು, 2 ಲೈನ್ಸ್ ಕೂಡ ಮಾಡ್ಬೋದು. ನಾನು 3 ಲೈನ್ಸ್ ತಗೊಂಡಿದ್ದೇನೆ. 3 ಲೈನ್ಸ್ ಆದರೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತದೆ. 2 ಲೈನಲ್ಲಿ ಕೂಡ ಮಾಡ್ಬೋದು, ಗ್ಯಾಪ್ ಕಡಿಮೆ ಇದ್ದರೆ 2 ಲೈನಲ್ಲಿ ಮಾಡ್ಬೋದು. ಈ ಥರ ಲೈನ್ಸ್ ತಗೊಂಡು ಸ್ಮಾಲ್ ಆರ್ಚ್ ಮಾಡಬೇಕಾಗ್ತದೆ. ಈ ಥರ ಈ ಆರ್ಚ್ ಮಾಡೋದನ್ನ ಒಂದು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಿಧಾನಕ್ಕೆ ಮಾಡಿದರೆ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಬರ್ತದೆ. ನಾನಿಲ್ಲಿ ಸ್ಮಾಲ್ ಫ್ಲವರ್ ಕೊಡ್ತಾ ಇದ್ದೇನೆ. ಬೇರೆ ಬೇರೆ ಫ್ಲವರ್ಸ್ ಬಿಡಿಸ್ಬೋದು. ಗ್ಯಾಪ್ ಕಮ್ಮಿ ಇದ್ದರೆ ಚಿಕ್ಕ ಫ್ಲವರ್ ಬಿಡಿಸಿ. ಈ ಥರ ಸ್ಮಾಲ್ ಸ್ಪೈರಲ್ ಆ ಕಡೆ ಈ ಕಡೆ ಅಥವಾ ಲೀವ್ಸ್ ಕೂಡ ಕೊಡ್ಬೋದು. ಸ್ಪೈರಲ್ ಕೊಟ್ಟು ಸ್ಮಾಲ್ ಡಾಟ್ಸ್ ಕೊಡ್ತಾ ಇದ್ದೇನೆ. ಫ್ಲವರ್ಸ್ ಕ್ಲಾಸಸ್ಸಲ್ಲಿ ನಾನು ಬೇರೆ ಬೇರೆ ರೀತಿಯ ಫ್ಲವರ್ಸ್ ಹೇಳ್ಕೊಟ್ಟಿದ್ದೇನೆ. ಸೊ ಇಲ್ಲಿ ನಾವು ಬೇರೆ ಬೇರೆ ಗ್ಯಾಪು ನೋಡಿಕೊಂಡು ಯಾವುದು ಬೇಕೋ ಅದನ್ನು ಫ್ಲವರ್ ಯೂಸ್ ಮಾಡ್ಕೊಳ್ಬೋದು. ಆನಂತರ ಈ ಥರ ರಿಮೈನಿಂಗ್ ಸ್ಪೇಸ್ನ ಫಿಲ್ಲಪ್ ಮಾಡಿಕೊಂಡ್ರೆ ಆಯಿತು. ಇದನ್ನು ಒಂದು 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಈಸಿಯಾಗಿ ಬರ್ತದೆ. ನೆಕ್ಸ್ಟ್ ಎರಡನೇದು ಸೇಮ್ 4 ಲೈನ್ಸ್. ಇದು ಎಲ್ಲದಕ್ಕೂ ಕಾಮನ್. 4 ಲೈನ್ಸ್ ಮತ್ತು ಹಂಪ್ಸ್. ಸ್ಪೇಸ್ ನೋಡಿಕೊಂಡು ನೀವು ಬಾರ್ಡ್ರ್ ಕೊಟ್ಟರೆ ಆಯಿತು. ಕೆಳಗಡೆ ಲೈನ್ಸ್ ಸೇಮ್ ಮೇಲ್ಗಡೆ ಏನು ಬಾರ್ಡ್ರ್ ಕೊಟ್ಟಿದ್ದೀರಾ ಅದನ್ನೇ ಕೆಳಗಡೆನೂ ಕೊಡಬೇಕಾಗ್ತದೆ. ಸ್ಪೇಸ್ ನೋಡಿಕೊಂಡು ಯಾವುದು ಅಪ್ಲೈ ಆಗ್ತದೆ ನೋಡಿಕೊಂಡು ಬಿಡಿಸಿದ್ರೆ ಆಯಿತು. ಸೇಮ್ 3 ಲೈನ್ಸ್ ಕೊಟ್ಟಿದ್ದೇನೆ. ಪಾರ್ಟಿಷನ್ ನೋಡ್ಕೊಂಡು ಮಾಡಿ. ಸ್ಪೇಸ್ ಎಷ್ಟಿದೆ ಅಷ್ಟಕ್ಕೆ ನೋಡಿಕೊಂಡು ಡಿವೈಡ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಸ್ಮಾಲ್ ಕರ್ವ್ಸ್ ಕೊಡ್ತಾ ಇದ್ದೇನೆ. ಕ್ರಾಸ್ ಮಾರ್ಕ್ ಹಾಕ್ಕೊಂಡು ಕರ್ವ್ಸ್ ಇಲ್ಲಿ ಈ ಥರ ಸೈಡ್ ಫಿಲ್ ಮಾಡ್ಕೊಳ್ಬೋದು. ಈ ಥರ ಇಲ್ಲಾಂದರೆ ಈ ಥರ ಸ್ಮಾಲ್ ಡಿಸೈನ್ಸ್ ಕೊಡ್ಬೋದು. ಮತ್ತು ಅದರ ರಿಮೈನಿಂಗ್ ಪೋರ್ಷನ್ ಮಾತ್ರ ಫಿಲ್ ಮಾಡಿಕೊಂಡ್ರೆ ಆಯಿತು. ಒಂದೇ ಇದರಲ್ಲಿ ತೋರಿಸ್ತಾ ಇದ್ದೇನೆ. ಮತ್ತು ಈ ಥರ ಒನ್ ಸೈಡ್ ಮಾತ್ರ ಫಿಲ್ಲಪ್ ಮಾಡ್ಬೋದು ಅಥವಾ ಪೂರ್ತಿ ಇದನ್ನು ಫಿಲ್ಲಪ್ ಮಾಡಿ ಕೂಡ ಮಾಡ್ಬೋದು. ಒಂದೇ ಇದರಲ್ಲಿ ಬಿಡಿಸಿ ತೋರಿಸ್ತಾ ಇದ್ದೇನೆ. ನೀವು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಸೇಮ್ ಅಗೇನ್ 4 ಲೈನ್ಸ್. ಅಗೇನ್ ಸೇಮ್ ಹಂಪ್ಸ್. ಕೆಳಗಡೆ ಬಾಟಮಲ್ಲಿ ಲೈನ್ ಕೊಟ್ಟು ಸೇಮ್ ಅಗೇನ್ ಪಾರ್ಟಿಷನ್. ಸ್ಪೇಸ್ ನೋಡಿಕೊಂಡು ಜಾಗ ನೋಡಿಕೊಂಡು ಎಷ್ಟು ಸ್ಪೇಸ್ ಇದೆ ನೋಡಿಕೊಂಡು ಡಿವೈಡ್ ಮಾಡಿಕೊಂಡ್ರೆ ಆಯಿತು. ಕೆಳಗಡೆ ಬಾರ್ಡ್ರ್ ಕೊಡ್ತಾ ಇದ್ದೇನೆ. ಇಲ್ಲಿ ಸ್ಮಾಲ್ ಎಲಿಫೆಂಟ್, ಬೇಬಿ ಎಲಿಫೆಂಟ್ಸ್
ಎಲಿಫೆಂಟ್ಸ್ ಕ್ಲಾಸಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎಲಿಫೆಂಟ್ಸ್ ನಾನು ಬೇರೆ ಬೇರೆ ಟೈಪಲ್ಲಿ ಮಾಡಿ ಡಿಫ್ರೆನ್ಸ್ ಅಂದರೆ ಬೇರೆ ಬೇರೆ ಡಿಸೈನ್ಸ್ ಟೈಪಲ್ಲಿ ತೋರಿಸ್ತೇನೆ. ಈಗಷ್ಟೇ ಸಿಂಪಲ್ಲಾಗಿ ಒಂದು ಬಿಡಿಸ್ತಾ ಇದ್ದೇನೆ. ಬಾರ್ಡ್ರಲ್ಲಿ ಆಲ್ಮೋಸ್ಟ್ ಬೆಲ್ಸಲ್ಲಿ ಈ ಥರ ಚಿಕ್ಕ ಚಿಕ್ಕದೇ ಡಿಸೈನ್ಸ್ ಬಿಡಿಸ್ಬೇಕಾಗ್ತದೆ. ರಿಮೈನಿಂಗ್ ಪೋರ್ಷನ್ನ ಫಿಲ್ ಮಾಡೋ ಮೊದಲು ಅದು ಡ್ರೈ ಆಗಿದೆ ಅಂತ ನೋಡಿಕೊಂಡು ಫಿಲ್ ಮಾಡ್ಕೊಳ್ಳಿ. ನಾನು ಮಾತ್ರ ಆಗಲೇ ಫಿಲ್ ಮಾಡ್ತಾ ಇದ್ದೇನೆ, ಡ್ರೈ ಆಗಲಿಲ್ಲ ಇನ್ನೂ ಕೂಡ. ಡ್ರೈ ಆಗೋ ಮೊದಲೇ ಫಿಲ್ ಮಾಡಿದರೆ ಡಿಸೈನ್ ಸ್ವಲ್ಪ ಆಲ್ಟ್ರ್ ಆಗೋ ಚಾನ್ಸಸ್ ಇರ್ತದೆ. ಪೇಸ್ಟ್ ಅದು ಸ್ಪ್ರೆಡ್ ಆಗ್ತದೆ ಒಂದೊಂದು ಸಲ, ಅದರಿಂದ ಡ್ರೈ ಆದಮೇಲೆ ಫಿಲಪ್ ಮಾಡ್ಕೊಳ್ಳಿ. 4th ಒನ್ 4 ಲೈನ್ಸ್ ಮತ್ತು ಹಮ್ಸ್. ಬಾಟಮ್ ಲೈನ್ ಮತ್ತು ಅದೇ ಥರ ಪಾರ್ಟಿಷನ್ 2 ಲೈನ್ ಕೂಡ ತಗೊಳ್ಬೋದು ಫ್ರೆಂಡ್ಸ್. ಸ್ಮಾಲ್ ಆರ್ಚ್ ಕೊಡ್ತಾ ಇದ್ದೇನೆ. ಇಲ್ಲಿ ಲೋಟಸ್, ಸ್ಮಾಲ್ ಲೋಟಸ್ ತಗೊಂಡಿದ್ದೇನೆ. ಲೋಟಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಟಸ್ ಕ್ಲಾಸಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ, ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಲೋಟಸ್ದೇ ಸಪ್ರೇಟ್ ಕ್ಲಾಸಸ್ ಮಾಡಿದ್ದೇನೆ, ಫ್ಲವರ್ಸ್ ಬೇರೆ ಲೋಟಸ್ದು ಬೇರೆಯೇ ಮಾಡಿದ್ದೇನೆ. ಅಲ್ಲಿ ಹೋಗಿ ಚಾನಲ್ಗೆ ವಿಸಿಟ್ ಮಾಡಿ ಅದನ್ನ ಕ್ಲಾಸಸ್ನ ನೋಡ್ಬೋದು. ಸ್ಮಾಲ್ ಲೋಟಸ್ ಅಥವಾ ಇಲ್ಲಿ ಬೇರೆ ಫ್ಲವರ್ಸ್ ಕೂಡ ಬಿಡಿಸ್ಬೋದು. ಒಂದೊಂದು ಸಲ ಒಂದೊಂದು ಥರದ್ದು ಡಿಸೈನ್ಸ್ನ ಬಿಡಿಸಿದ್ರೆ ಆಯಿತು. ಗ್ಯಾಪ್ ಇರೋದ್ರಿಂದ ಸ್ಮಾಲ್ ಜುಮ್ಕಸ್ ಕೊಡ್ತಾ ಇದ್ದೇನೆ, ಬೆಲ್ಸ್ ಟೈಪು. ಇಲ್ಲ ಹಾಗೇನೂ ಬಿಡ್ಬೋದು. ನೆಕ್ಸ್ಟ್ 4 ಲೈನ್ಸ್. ಫ್ರೆಂಡ್ಸ್, ಯಾರಿಗಾದರೂ ಮೆಹಂದಿ ಕೋನ್ಸ್ ಬೇಕು ಅಂತ ಹೇಳಿದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿರ್ತೇನೆ, ವಾಟ್ಸಪ್ ಮಾಡಿ ಆರ್ಡ್ರ್ ತಗೊಳ್ಬೋದು. ಯಾವುದೇ ರೀತಿಯ ಕೆಮಿಕಲ್ಸ್ ಯೂಸ್ ಮಾಡದೆ ಮಾಡಿರುವಂಥ ಮೆಹಂದಿ ಕೋನ್ಸ್. ಇಲ್ಲಿ ಬಾಕ್ಸ್ ಟೈಪ್ ಮಾಡ್ತಾ ಇದ್ದೇನೆ, ಡೈಮಂಡ್ ಶೇಪಲ್ಲಿ. ಮಿಡಲಲ್ಲಿ ಸ್ಮಾಲ್ ಬಾಕ್ಸ್, ಸ್ಕ್ವೇರ್, ಡಾಟ್ಸ್, 4 ಡಾಟ್ಸ್ ಕೊಟ್ಟು ಇದನ್ನ ಜಸ್ಟ್ ಸ್ಮಾಲ್ ಡ್ರ್ಯಾಗ್ ಮಾಡ್ತಾ ಇದ್ದೇನೆ. ಅಥವಾ ಇಲ್ಲಿ ಚಿಕ್ಕ ಫ್ಲವರ್ ಗ್ಯಾಪ್ ಇದೆ ಅಂದರೆ ಫ್ಲವರ್ ಕೂಡ ಕೊಡ್ಬೋದು. ಇಲ್ಲಿ ಮತ್ತು ಡಿಸೈನ್ ಸೈಡ್ ಬೇರೆ ಬೇರೆ ಥರ ಕೊಡ್ಬೋದು, ಲೀಫ್ ಕೂಡ ಬಿಡಿಸ್ಬೋದು. ಗ್ಯಾಪ್ ನೋಡಿಕೊಂಡು ನಾನು ಲೈನ್ಸ್ ಕೊಡ್ತಾ ಇದ್ದೇನೆ, ಫಿಲ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಮಿಡಲ್ ಫಿಲ್ ಮಾಡ್ತಿಲ್ಲ, ಸೈಡ್ ಮಾತ್ರ ಫಿಲ್ ಮಾಡ್ತಾ ಇದ್ದೇನೆ. ಇದರಲ್ಲಿ ಲೈನ್ ಮಾತ್ರ ಬೋಲ್ಡ್ ಮಾಡಿಕೊಂಡು ಈ ಥರ ಲೈನ್ಸ್ ಕೊಡ್ತಾ ಇದ್ದೇನೆ ಸೈಡಿಂದ. ಯಾವುದು ಬೇಕಾದರೂ ಬಿಡಿಸ್ಬೋದು. ಒಂದೊಂದನ್ನೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನಾನು ಒಂದೇ ಇದರಲ್ಲಿ 3 ಟೈಪ್ ತೋರಿಸ್ತಾ ಇದ್ದೇನೆ. ನೆಕ್ಸ್ಟ್ ಒಂದು 4 ಲೈನ್ಸ್, ಮಿಡಲ್ ಲೈನ್ ಬೋಲ್ಡ್ ಮತ್ತು ಹಮ್ಸ್. ಅಪ್ಪರ್ ಲೈನು ಕೆಳಗಡೆಯಿಂದ ಸೇಮ್ ಬಾರ್ಡ್ರ್ ಕೊಡ್ತಾ ಇದ್ದೇನೆ. ಅಗೇನು ಪಾರ್ಟಿಷನ್ ಇಲ್ಲಿ 2 ಪಾರ್ಟ್ ಮಾಡ್ತಾ ಇದ್ದೇನೆ, 2 ಭಾಗ ಮಾಡ್ತಾ ಇದ್ದೇನೆ. ಸ್ವಲ್ಪ ದೊಡ್ಡ ಲೋಟಸ್ ಬಿಡಿಸ್ತಾ ಇದ್ದೇನೆ, ಅದಕ್ಕೋಸ್ಕರ
ನೀವು ಗ್ಯಾಪ್ ನೋಡಿಕೊಂಡು ಡಿಸೈನ್ ಯಾವುದು ಬಿಡಿಸ್ತೀರಾ ಅದಕ್ಕೆ ತಕ್ಕನಾಗೆ ಅದಕ್ಕೆ ಬೇಕಾದಾಗೆ ಪಾರ್ಟಿಷನ್ ಮಾಡಿಕೊಂಡ್ರೆ ಆಯಿತು. ಸ್ಮಾಲ್ ಔಟ್ಲೈನ್ ಕೊಡ್ದೇನೂ ಮಾಡ್ಬೋದು. ಔಟ್ಲೈನ್ ಕೊಟ್ಟರು ಚೆನ್ನಾಗಿ ಕಾಣಿಸ್ತದೆ. ಸೈಡು ರಿಮೈನಿಂಗ್ ಸ್ಪೇಸ್ ಫಿಲ್ಲಿಂಗ್ ಮಾಡಿಕೊಂಡ್ರೆ ಆಯಿತು. ಸ್ಮಾಲ್ ಲೀಫ್ ಏನಾದರೂ ಕೊಡ್ಬೋದು, ಗ್ಯಾಪ್ ಇದ್ದರೆ. ಗ್ಯಾಪ್ ಕಡಿಮೆ ಇರೋದ್ರಿಂದ ಇಷ್ಟು ಹಾಗೆ ಫಿಲ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ 4 ಲೈನ್ಸ್ ಹಂಪ್ಸ್, ಫ್ರೆಂಡ್ಸ್ ಒಂದೊಂದನ್ನೇ 5ರಿಂದ 6 ಸಲ ಪ್ರಾಕ್ಟೀಸ್ ಮಾಡಿ. ಇದರಲ್ಲಿ ಕೂಡ 2 ಭಾಗ ಮಾಡ್ತಾ ಇದ್ದೇನೆ. ಸ್ಮಾಲ್ ಆರ್ಚ್ ಟೈಪು 4 ಸೈಡಿಂದನೂ ಕೊಡ್ತಾ ಇದ್ದೇನೆ. 4 ಕಡೆ ಸೇಮ್ ಒಂದೇ ಥರ ಡಿಸೈನ್ ಕೊಡ್ತಾ ಇದ್ದೇನೆ. ಈ ಪಾರ್ಟಿಷನ್ನ ಈ ಆರ್ಚ್ ಏನು ಕೊಡ್ತಿದ್ದೇವೋ ಇದನ್ನು ಸಪ್ರೇಟಾಗಿ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನಾನು ಜುಮ್ಕ ಕೊಡ್ತಾ ಇದ್ದೇನೆ. ಜುಮ್ಕ ಬಿಟ್ಟು ಸ್ಮಾಲ್ ಫ್ಲವರ್ಸ್ ಎಲ್ಲ ಕೊಡ್ಬೋದು. ಜುಮ್ಕಾಸ್ ನಾನು ಸಪ್ರೇಟ್ ಕ್ಲಾಸ್ ಮಾಡ್ತೇನೆ ಮುಂದಿನ ತರಗತಿಯಲ್ಲಿ. ಅಲ್ಲಿ ಗ್ಯಾಪ್ ನೋಡಿಕೊಂಡು ಈ ಥರ ಲೀಫ್ ಕೊಡ್ಬೋದು, ಅಥವಾ ಸರ್ಕಲ್ ಕೊಡ್ಬೋದು, ಇಲ್ಲ ಒಂದು ಸ್ಮಾಲ್ ಸ್ಪೈರಲ್ ಕೊಡ್ಬೋದು. ಈ ಥರ ಸೊ ಇಷ್ಟ ಇಲ್ಲ ಅಂದರೆ ಅದನ್ನ ಫಿಲ್ಲಪ್ ಕೂಡ ಮಾಡ್ಬೋದು. ಇದು ಖಾಲಿ ರಿಮೈನಿಂಗ್ ಸ್ಪೇಸ್, ಖಾಲಿ ಸ್ಪೇಸನ್ನು ಫಿಲ್ ಮಾಡ್ತಾ ಇದ್ದೇನೆ. ಈ ಥರ ಕಂಪ್ಲೀಟಾಗಿ ಫಿಲಪ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಾಕ್ಸ್ ಡೈಮಂಡ್ ಶೇಪಲ್ಲಿ ಬಾಕ್ಸ್ ಕೊಡ್ತಾ ಇದ್ದೇನೆ. ಪಾರ್ಟಿಷನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫ್ಲವರ್, ಸಿಂಪಲ್ ಫ್ಲವರ್ ಕೊಡ್ತಾ ಇದ್ದೇನೆ, ಸ್ಪೈರಲ್ ಕೊಟ್ಟು. ಜಾಸ್ತಿ ಗ್ಯಾಪ್ ತಗೊಂಡ್ರೆ ಬೇರೆ ಬೇರೆ ಥರ ಫ್ಲವರ್ ಬಿಡಿಸ್ಬೋದು. ಥರ ಸೈಡು ಫಿಲ್ಲಪ್ ಮಾಡ್ಕೊಳ್ತಾ ಇದ್ದೇನೆ. ಮೇಲ್ಗಡೆ ಡಿಸೈನ್ ಥರ ವರ್ಕ್ ಕೂಡ ಕೊಡ್ಬೋದು, ಲೈನ್ಸ್ ಕೊಟ್ಟು ಬೇರೆ ಬೇರೆ ಟೈಪಲ್ಲಿ. ಈ ಥರ ಮಾಡಿದರೂ ಚೆನ್ನಾಗಿ ಕಾಣಿಸ್ತದೆ. ಮಿಡ್ಲಲ್ಲಿ ಫ್ಲವರ್ ಕೊಟ್ಟಿರೋದ್ರಿಂದ ಫಿಲ್ಲಪ್ ಮಾಡಿದರೂ ಕೂಡ ಚೆನ್ನಾಗಿ ಕಾಣಿಸ್ತದೆ. ಬೇರೆ ಬೇರೆ ಫ್ಲವರ್ಸಲ್ಲಿ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಹಂಪ್ಸ್, ನಾನು ಸ್ವಲ್ಪ ಸ್ಪೀಡಾಗಿ ತೋರಿಸ್ತಾ ಇದ್ದೇನೆ, ದಯಮಾಡಿ ಸ್ಲೋ ಆಗಿ ಪ್ರಾಕ್ಟೀಸ್ ಮಾಡಿ. ಸ್ಲೋ ಆಗಿ ಮಾಡಿದ್ರೇ ಫಿನಿಶಿಂಗ್ ಚೆನ್ನಾಗಿ ಬರುವಂಥದ್ದು. ಈ ಥರ 2 ಸೈಡ್ ಲೀವ್ಸ್ ಕೊಟ್ಟು ಮಿಡಲ್ ಫ್ಲವರ್, ಬೇರೆ ಬೇರೆ ಫ್ಲವರಲ್ಲಿ ಬಿಡಿಸ್ಬೋದು. ನೆಕ್ಸ್ಟ್ ಫಿಲ್ಲಪ್ ಮಾಡಿದರೆ ಆಯಿತು. ಖಾಲಿ ಜಾಗವನ್ನು, ಉಳಿದಿರೋ ಜಾಗವನ್ನು ಫಿಲ್ಲಪ್ ಮಾಡಿ ಮಿಡಲ್ ಆ ಪೆಟಲ್ಸ್ಗೆ ಒಂದು ಡಾಟ್ ಅಥವಾ ಲೈನ್ ಕೊಡ್ಬೋದು. ನಾನೇನು ಕೊಡಲಿಲ್ಲ, ಹಾಗೆ ತೋರಿಸ್ತಾ ಇದ್ದೇನೆ. ನೀವು ಪ್ರಾಕ್ಟೀಸ್ ಮಾಡುವಾಗ ಬೇರೆ ಬೇರೆ ಫ್ಲವರ್ಸ್ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಹಂಪ್ಸ್,
ಇಲ್ಲಿ ಕರ್ವ್ ಲಾಂಗಲ್ಲಿ ಕರ್ವ್ ತಗೊಳ್ತಾ ಇದ್ದೇನೆ ಮತ್ತು ಸ್ಮಾಲ್ ಫ್ಲವರ್ ಒಪೋಸಿಟ್ ಸೈಡಿಂದ ಸ್ಪೈರಲ್ ಕೊಟ್ಟು ಸ್ಮಾಲ್ ಪೆಟಲ್ಸ್ ಮಾಡಿ ಫ್ಲವರ್. ಇಲ್ಲಿ ಲೀಫ್ ಖಾಲಿ ಜಾಗ ನೋಡಿಕೊಂಡು ಲೀಫ್ ಎಲ್ಲಿ ಬೇಕು ಜಾಗ ಸ್ಪೇಸ್ ಇದ್ದರೆ ಬಿಡಿಸ್ಬೋದು. ಖಾಲಿ ಜಾಗನ ಫಿಲಪ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಹಂಪ್ಸ್, ಬಾಟಮ್ ಲೈನು. ಈ ಥರ ಮೇಲ್ಗಡೆಯಿಂದ ಅಪ್ಪರ್ ಸೈಡಿಂದಲೂ ಹಂಪ್ಸ್ ಕೊಡ್ಬೋದು. ನಾನು ಯಾವುದಕ್ಕೂ ತೋರಿಸ್ಲಿಲ್ಲ, ಇದರಲ್ಲಿ ಮಾತ್ರ ತೋರಿಸ್ತಾ ಇದ್ದೇನೆ. ಈ ಥರ ಫ್ರೆಂಡ್ಸ್, ನಾನಿಲ್ಲಿ ಒಂದು ಟೈಪ್ ಫ್ಲವರ್ ಮಾತ್ರ ಮಾಡಿ ತೋರಿಸ್ತೇನೆ. ನೀವೆಲ್ಲ ಬೇರೆ ಬೇರೆ ಫ್ಲವರ್ಸ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿ. ಈ ಥರ ಔಟ್ಲೈನ್ ಕೊಟ್ಟರೆ ಚೆನ್ನಾಗಿ ಕಾಣಿಸ್ತದೆ. ಸಿಂಪಲ್ ಫ್ಲವರ್ಸ್ ಕ್ಲಾಸಸ್ ನಾನು ಅಪ್ಲೋಡ್ ಮಾಡಿದ್ದೇನೆ, ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಬೋದು. ಅಲ್ಲಿ ನೀವು ಬೇರೆ ಬೇರೆ ಫ್ಲವರ್ಸ್ ಯೂಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ. ಕೊನೆಗೆ ಅದು ಡ್ರೈ ಆದಮೇಲೆ ಫಿಲಪ್ ಮಾಡಿದರೆ ಆಯಿತು. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಅಂದರೆ ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಈ ಥರ ಜಸ್ಟ್ ಲೀವ್ಸ್ ಬಂಚ್ ಮಾತ್ರ ಬಿಡಿಸಿ ಸೈಡ್ ಫಿಲಪ್ ಮಾಡ್ಬೋದು. ಈ ಥರ ಲೀವ್ಸ್ ಕೂಡ ಅಷ್ಟೇ ಬೇರೆ ಬೇರೆ ಪ್ಯಾಟರ್ನಲ್ಲಿ ಬಿಡಿಸ್ಬೋದು. 3 ಲೀವ್ಸು 5 ಲೀವ್ಸು ಸ್ಪೇಸ್ ನೋಡಿಕೊಂಡು ಬಿಡಿಸಿದ್ರೆ ಆಯಿತು. ನಾನು ನಿಮಗೆ ತೋರಿಸೋಕೆ ಒಂದು ಮಾತ್ರ ಮಾಡಿ ತೋರಿಸ್ತೇನೆ, ರಿಮೈನಿಂಗ್ ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಆಯಿತು. ಲೀವ್ಸ್ ಕ್ಲಾಸಸ್ ಸಪ್ರೇಟಾಗಿ ಮಾಡಿದ್ದೇನೆ. ಈ ಥರ ಸೈಡ್ ಫಿಲಪ್ ಮಾಡ್ಕೊಳ್ಳೋ ಅಂಥದ್ದು. ಡ್ರೈ ಆದಮೇಲೆ ಫಿಲಪ್ ಮಾಡಿಲ್ಲ ಅಂದರೆ ಎಲ್ಲ ಸ್ಪ್ರೆಡ್ ಆಗಿ ಬಿಡ್ತದೆ. ಈ ಥರ ಔಟ್ಲೈನ್ ಕೊಟ್ಟು ಫಿಲಪ್ ಮಾಡಿದರೂ ಚೆಂದ ಕಾಣಿಸ್ತದೆ. ಬಾಟಮ್ ಲೈನ್. ಥ್ಯಾಂಕ್ ಯು ಫ್ರೆಂಡ್ಸ್.